ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ನೋಡ್ತೀರಾ, ಯಾರೂ ಲೈಕ್ ಮಾಡ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಂಗೆ ಒಂದು ಲೈಕ್ ಮಾಡಿ. ಈ ಬೇಸಿಗೆ ಟೈಮಲ್ಲಂತೂ ಫ್ಯಾನ್ಗಳಿಲ್ಲ ಅಂದರೆ ಇರೋದಕ್ಕೆ ಆಗೋದಿಲ್ಲ. ಹಂಗಾಗಿ ನಾವು ಈಗ ಮನೇಲಿ 24 ಅವರ್ಸು ಫ್ಯಾನು ಹಾಕ್ತಾನೇ ಇರ್ತೀವಿ. ಆ ಫ್ಯಾನ್ ಓಡಿ ಓಡಿ ತುಂಬ ಧೂಳು ಕುತ್ಕೊಂಡ್ಬಿಟ್ಟಿರುತ್ತೆ. ಆ ಫ್ಯಾನ್ ಒರೆಸೋದೇ ಒಂದು ಸಮಸ್ಯೆ ಆಗಿಬಿಟ್ಟಿರುತ್ತೆ. ನೋಡಿ, ಈ ಫ್ಯಾನಲ್ಲಿ ಎಷ್ಟೊಂದು ಜಿಡ್ಡು ಥರ ಎಲ್ಲ ಕಟ್ಕೊಂಡಿದೆ, ಮತ್ತು ಧೂಳೆಲ್ಲ ತುಂಬ್ಕೊಂಬಿಟ್ಟಿದೆ. ಇವಾಗ ನಾವು ಪರ್ಕೆನಲ್ಲಿ ನಾವು ಕೆಳಗಡೆ ನಿಂತ್ಕೊಂಡು ಮೇಲೆಲ್ಲ ಹಿಂಗೆ ಪರ್ಕೆನಲ್ಲಿ ಅದು ಎಲ್ಲ ಕ್ಲೀನ್ ಮಾಡಿದ್ರೆ ನಮ್ಮ ಮೈ ಮೇಲೆಲ್ಲ ಬೀಳುತ್ತೆ. ಆ ಪರ್ಕೆನಲ್ಲಿ ನಾವು ಕ್ಲೀನ್ ಮಾಡೋ ಬದಲು ನಾವು ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಮೈ ಮೇಲೆ ಧೂಳು ಸಹ ಬೀಳೋದಿಲ್ಲ. ನಮಗೆ ಒಂಚೂರು ಡಸ್ಟು ಸಹ ನಮಗೆ ಡಸ್ಟ್ ಅಲರ್ಜಿ ಅಥವಾ ಯಾವುದೇ ರೀತಿ ಪ್ರಾಬ್ಲಮ್ಮು ಆಗೋದಿಲ್ಲ. ನೋಡಿ, ಎಷ್ಟೊಂದು ತುಂಬ್ಕೊಂಡಿದೆ. ನೋಡಿ, ಇದನ್ನು ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಹಳೇದೊಂದು ದಿಮ್ ಕವರ್ ಇರುತ್ತಲ್ಲ, ಆ ದಿಮ್ ಕವರ್ನ ತಗೊಳ್ಳಿ. ಆ ದಿಮ್ ಕವರ್ನ ತೊಗೊಂಬಿಟ್ಟು ಈ ಫ್ಯಾನ್ ರೆಕ್ಕೆ ಇರುತ್ತೆ ನೋಡಿ, ಆ ಫ್ಯಾನ್ ರೆಕ್ಕೆ ಒಳಗಡೆ ಆ ದಿಮ್ ಕವರ್ನ ಹಾಕ್ಬಿಟ್ಟು ಅದು ದಿಮ್ ಕವರ್ ಒಳಗೆ ಚೆನ್ನಾಗೆ ಅದು ಧೂಳೆಲ್ಲ ಹೋಗೋ ಥರ ಹಿಂಗೆ ಒರೆಸ್ಕೊಂಬಿಡಿ ಚೆನ್ನಾಗೆ. ಅದು ಹಿಂದೆ ಮುಂದೆ ಈ ಥರ ಎಲ್ಲ ಮಾಡಿದ್ರೆ ಆ ಧೂಳೆಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ. ಆ ದಿಮ್ ಕವರ್ ಇರುತ್ತಲ್ಲ, ಆ ದಿಮ್ ಕವರ್ ಒಳಗೆ ಎಷ್ಟು ಧೂಳು ಇರುತ್ತೋ ಆ ಧೂಳು ಫುಲ್ಲು ಎಲ್ಲ ದಿಮ್ ಕವರಲ್ಲೇ ಬರುತ್ತೆ. ಆಗ ನಮ್ಮ ಮೈ ಮೇಲೆ ಏನೂ ಸಹ ಒಂದು ಧೂಳಾಗಲಿ ಏನೂ ಬೀಳೋದಿಲ್ಲ. ನಾವು ಈ ಥರ ಕ್ಲೀನ್ ಮಾಡೋದ್ರಿಂದ ಯಾವುದೇ ರೀತಿ ನಮಗೆ ಡಸ್ಟ್ ಅಲರ್ಜಿ ಆಗಲಿ ಅಥವಾ ನಮ್ಮ ಮೈ ಮೇಲೆ ಧೂಳು ಬೀಳೋದಾಗಲಿ ಯಾವುದೇ ರೀತಿ ಧೂಳು ಬೀಳೋದಿಲ್ಲ. ಎಷ್ಟು ಸಿಂಪಲ್ ನೋಡಿ, ಮತ್ತು ಎಷ್ಟು ಈಸಿಯಾಗಿ ನಾವು ಇದನ್ನು ಕ್ಲೀನ್ ಮಾಡ್ಕೋಬೋದು. ನೋಡಿ, ಈ ಥರ ಆ 3 ರೆಕ್ಕೆ ಇರುತ್ತಲ್ಲ, ಆ 3 ರೆಕ್ಕೆಗೂ ಅಷ್ಟೇ ಅದು ದಿಮ್ ಕವರ್ನ ಅದರೊಳಗಡೆ ನೋಡಿ ಈ ಥರ ಹಾಕ್ಬಿಟ್ಟು ನೀಟಾಗಿ ಈ ಥರ ಹಿಂಗೆ ಒರೆಸ್ಕೊಂಬಿಡಿ. ಅವು ಕೆಳಗಡೆನೂ ಸ್ವಲ್ಪ ಧೂಳು ಬೀಳೋದಿಲ್ಲ, ಏನೂ ಇಲ್ಲ. ಎಷ್ಟು ಧೂಳಿದ್ರೂ ಆ ದಿಮ್ ಕವರ್ ಒಳಗೇ ಹೋಗುತ್ತೆ. ನೋಡಿ, ನಾನು ಒರೆಸ್ತಾ ಇದ್ದೀನಲ್ಲ, ಈ ಥರ ಎಷ್ಟೇ ಧೂಳಿದ್ರೂ ನಾವು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಅದರಲ್ಲೂ ಈ ಬೇಸಿಗೆ ಟೈಮಲ್ಲಂತೂ ಫ್ಯಾನ್ ಇಲ್ದೇ ಇರೋಕ್ಕೆ ಆಗೋದಿಲ್ಲ. 24 ಅವರ್ಸ್ ಅಂತೂ ಫ್ಯಾನ್ ಓಡ್ತಾನೇ ಇರುತ್ತೆ. ಹಂಗಾಗಿ ಬೇಗನೆ ಈ ಧೂಳೆಲ್ಲ ತುಂಬ್ಕೊಂಬಿಟ್ಟಿರುತ್ತೆ. ನೋಡಿ, ನಾನೆಲ್ಲ ಒರೆಸ್ದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಒಂದು ಸೈಡ್ ಒರೆಸಿದ್ದೀನಿ ನೋಡಿ. ಇವಾಗ ನಾನು ಇನ್ನೂ ಒಂದು ಸೈಡ್ ಅದೇ ಥರನೇ ಹಾಕ್ಕೊಂಡು ಎಲ್ಲ ರೆಕ್ಕೆಗಳನ್ನೂ ನಾನು ಕ್ಲೀನಾಗಿ ಒರೆಸ್ತಾ ಇದ್ದೀನಿ. ನೋಡಿ, ಒಂದು ಚೂರು ಧೂಳು ಸಹ ಕೆಳಗಡೆ ಬೀಳೋದಿಲ್ಲ. ಎಷ್ಟೇ ಧೂಳಿದ್ರೂ ಆ ದಿಮ್ ಕವರ್ ಒಳಗಡೆ ಹೋಗುತ್ತೆ. ನೋಡಿ, ಅದೆಲ್ಲ ಕ್ಲೀನ್ ಮಾಡಿದ್ದಾಯಿತು. ನೋಡಿ, ಎಷ್ಟು ಧೂಳಿತ್ತು, ಈಗ ನೋಡಿ ಒಂದು ಚೂರು ಧೂಳಿಲ್ಲ. ಫ್ಯಾನ್ದು ಧೂಳೆಲ್ಲ ತೆಗೆದಿದ್ದಾಯಿತು. ಇವಾಗ ಅದು ಫ್ಯಾನು ಒರೆಸೋದಕ್ಕೆ ಅಂತ ಒಂದು ಲಿಕ್ವಿಡ್ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಪಾತ್ರೆಯಲ್ಲಿ ನೋಡಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಅದಕ್ಕೆ ವಿಮ್ ಲಿಕ್ವಿಡ್ಡು ಒಂದೆರಡನೇ ವಿಮ್ ಲಿಕ್ವಿಡ್ ಹಾಕ್ಕೊಳ್ಳೋಣ. ನೋಡಿ, ವಿಮ್ ಲಿಕ್ವಿಡ್ ಹಾಕಾದ್ಮೇಲೆ ವೆನಿಗರು ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಂಬೆಹಣ್ಣು ಸಹ ಹಿಂಡ್ಕೋಬೋದು. ವೆನಿಗರ್ ಹಾಕಿದ್ದಾಯಿತು, ಅದನ್ನು ಕಲಿಸ್ಕೋಬೇಕು. ಮತ್ತು ಬೇಕಿಂಗ್ ಸೋಡಾ, ಈಗ ನಾವು ಅಡುಗೆ ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ ಸೋಡಾ, ಅದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಉಪ್ಪು ಅಷ್ಟೇ, ಸಣ್ಣ ಉಪ್ಪು ಇರುತ್ತಲ್ಲ, ಅದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ನಾವಿವಾಗ ತೊಗೊಂಡಿದ್ವಲ್ಲ ದಿಂಬಿನ ಕವರು, ಆ ದಿಂಬಿನ ಕವರ್ನೇ ಇದರೊಳಗಡೆ ಹೆಜ್ಬೇಕು. ಅದು ರೆಕ್ಕೆ ಹಾಕಿದ್ವಲ್ಲ ದಿಮ್ ಕವರ್ ಒಳಗಡೆ, ಅದನ್ನು ಬೇಡ, ಮೇಲ್ಗಡೆ ಭಾಗ ಇರುತ್ತೆ ನೋಡಿ, ಅದನ್ನೇ ಹೆಜ್ಬಿಟ್ಟು ನಾವು ಅದನ್ನು ಒರೆಸೋದಕ್ಕೆ ಅನುಕೂಲ ಆಗುತ್ತೆ. ಸುಮ್ಮನೆ ಮತ್ತೆ ಇನ್ನೂ ಒಂದು ಎಕ್ಸ್ಟ್ರಾ ಬಟ್ಟೆ ಯಾಕೆ ತೊಗೋಬೇಕು ಅಂತ ನಾನು ಹೇಳ್ತಿದ್ದೀನಿ. ಈ ಥರ ನೀವು ಇಲ್ಲ ಅಂದರೆ ಬೇರೆ ಇನ್ನೊಂದು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಸಹ ಒರೆಸ್ಕೋಬೋದು. ನೋಡಿ, ನಾನು ಅದರಲ್ಲೇ ಒರೆಸ್ತಾ ಇದ್ದೀನಿ. ಆ ಮೇಲ್ಗಡೆ ಭಾಗ ಮಾತ್ರ ನಾನು ಈ ಲಿಕ್ವಿಡ್ ಒಳಗಡೆ ಹೆಜ್ಬಿಟ್ಟು ಹಿಂಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಹಿಂಡ್ಕೊಂಡು ನಾವು ಫ್ಯಾನನ್ನು ಒರೆಸೋದ್ರಿಂದ ಎಷ್ಟು ಚೆನ್ನಾಗಿ ಪಳಪಳ ಅನ್ನುತ್ತೆ, ಮತ್ತು ಅಷ್ಟು ನೀಟಾಗಿ ವಾಶು ಕೂಡ ಆಗುತ್ತೆ. ನೋಡೋದಕ್ಕೆ ಹೊಸ ಫ್ಯಾನ್ ಏನೋ ಅಂತ ಅಂತಾರೆ. ಆ ಥರ ಚೆನ್ನಾಗಿ ಕಾಣಿಸುತ್ತೆ ಫ್ಯಾನು. ನಾವು ಈ ಥರ ಫ್ಯಾನ್ ಕ್ಲೀನ್ ಮಾಡೋದ್ರಿಂದ ಈಗ ಮಂಚದ ಮೇಲೆ ಆಗಲಿ ಎಲ್ಲೂ ಸಹ ಒಂದು ಹನಿ ಧೂಳು ಬೀಳೋದಿಲ್ಲ, ಏನೂ ಬೀಳೋದಿಲ್ಲ. ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನೋಡಿ, ಅಲ್ಲಿ ನಾನು ಕ್ಲೀನ್ ಮಾಡ್ತಿದ್ದೀನಿ ನೋಡಿ, ಒಂದೇ ಒಂದು ಚೂರು ಏನಾದರೂ ಗಲೀಜು ಕಾಣಿಸ್ತಿದೆಯಾ, ಧೂಳು ಏನಾದರೂ ಕಾಣಿಸ್ತಿದೆಯಾ, ನೋಡಿ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ. ನೋಡೋದಕ್ಕೂ ಒಳ್ಳೆ ಹೊಸ ಫ್ಯಾನ್ ಏನೋ ಅನ್ನೋ ಥರ ಇರುತ್ತೆ. ಈ ಥರ ನಾವು ಅವಾಗವಾಗ ಕ್ಲೀನ್ ಮಾಡೋದ್ರಿಂದ ಚೆನ್ನಾಗೂ ಇರುತ್ತೆ, ಮತ್ತು ಹೆಚ್ಚಾಗಿ ಜಾಸ್ತಿ ಧೂಳೆಲ್ಲ ಕಟ್ಕೊಳಲ್ಲ. ಮತ್ತು ಈ ಎಣ್ಣೆ ಜಿಡ್ಡಿನ ಥರ ಎಲ್ಲ ಕಟ್ಕೊಂಡಿರುತ್ತೆ ನೋಡಿ, ಆ ಥರನೂ ಸಹ ಕಟ್ಕೊಂಡಿರೋದಿಲ್ಲ. ನೋಡಿ, ನಾನು ಅದು 3 ರೆಕ್ಕೆನೂ ಅಷ್ಟೇ, ಮೇಲ್ಗಡೆ ಭಾಗ ಮತ್ತು ಕೆಳಗಡೆ ಭಾಗ ಎಲ್ಲನೂ ಈ ಒದ್ದೆ ಬಟ್ಟೆ ಮಾಡಿಕೊಂಡು ನಾವು ಈ ಥರ ನೀಟಾಗಿ ಒರೆಸ್ಕೊಬೇಕು. ನೋಡಿ, ನೋಡೋಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ.
ಈ ಥರ ನಾವು ತಿಂಗಳಿಗೆ ಒಂದು ಸತಿ ಮಾಡೋದ್ರಿಂದ ಹೆಚ್ಚು ಧೂಳು ಸಹ ಇರೋದಿಲ್ಲ. ಈಗ ನಾವು ತುಂಬ ದಿನ ಬಿಡ್ತು ಅಂದರೆ ತುಂಬ ಧೂಳು ಇರುತ್ತೆ, ಒರೆಸೋದಕ್ಕೆ ನಮಗೂ ಸಹ ಹಿಂಸೆ ಅನಿಸುತ್ತೆ. ಆವಾಗವಾಗ ನಾವು ಈ ಥರ ಕ್ಲೀನ್ ಮಾಡೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ. ಯಾರಾದರೂ ಮನೆಗೆ ಬಂದಾಗ ಓ ಏನಪ್ಪ ಹೊಸ ಫ್ಯಾನ್ ಹಾಕಿಸ್ಬಿಟ್ಟಿದ್ದೀರಾ ಅಂತಲೂ ಸಹ ಅಂತಾರೆ. ಹಾಗಾಗಿ ನಾವು ಮನೇಲಿರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಈ ಥರ ಕ್ಲೀನ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ವಾಶ್ ಆಗ್ತಾ ಇದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ ಅಲ್ಲಿ ಮೊದಲಿದ್ದಕ್ಕೂ ಇವಾಗಿರೋದಕ್ಕೂ ನೋಡಿ ನೀವೇ ಕಣ್ಣಾರೆ ನೋಡ್ತಾ ಇರ್ಬೋದು. ಫಸ್ಟ್ ಯಾವ ಥರ ಇತ್ತು, ಈಗ ಯಾವ ಥರ ಆಗಿದೆ ಅಂತ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.